ಹೇಳಿದ್ದಾರೆ. ಹಾಗಾಗಿ ನಾವು ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಏನು ಕೇಳಿದ್ರೆ ಅಂದರೆ, ಅವರು ಕನ್ನಡ ಪರ ಹೋರಾಟಗಾರರಾಗಿದ್ದು ಅವರ ಮೇಲೆ ಕೇಸ್ ಇದ್ರೆ ಆ ಕೇಸ್ಗಳ ಪಟ್ಟಿಯನ್ನು ನಮಗೆ ಕಳಿಸಿಕೊಡಿ, ಪ್ರಾಧಿಕಾರಕ್ಕೆ ಕಳಿಸಿಕೊಡಿ. ನಾವು ಅದನ್ನು ಮಾನ್ಯ ಗೃಹ ಮಂತ್ರಿಗಳ ಜೊತೆಗೆ ಚರ್ಚಿಸಿ ಒಂದು ಸಭೆ ಕರಿಬೇಕಾಗ್ತದೆ. ಯಾಕೆ ಅಂತಂದ್ರೆ, ನೀವು ಕನ್ನಡ ಬೋರ್ಡ್ಗೋಸ್ಕರ ಹೋರಾಟ ಮಾಡಿದ್ದಕ್ಕೆ ಕೇಸು ಅಂತ ಎಲ್ಲಿ ದಾಖಲೆ ಇರೋದಿಲ್ಲ. ಸಾರ್ವಜನಿಕ ಪ್ರಾಪರ್ಟಿ ಡ್ಯಾಮೇಜ್ ಅಂತ ಹಾಕಿರ್ತಾರೆ. ಪ್ರಾಪರ್ಟಿ ಡ್ಯಾಮೇಜ್ ಅಂತ ಅಂದಾಗ ಕನ್ನಡ ಹೋರಾಟದಿಂದಲೇ ಅದು ಡ್ಯಾಮೇಜ್ ಆಯ್ತು ಅಂತ ಇದೆಯಾ? ಇಲ್ಲ. ಹೀಗಾಗಿ ಕನ್ನಡ ಪರ ಹೋರಾಟಗಾರರ ಕೇಸಲ್ಲಿ ಕನ್ನಡ ಎಂಬ ಪದವೇ ಇಲ್ಲದರಿಂದ ಈ ಕೇಸುಗಳನ್ನು ಹಿಂತೆಗೊಳ್ಳೋದಕ್ಕೆ ಆಧಾರ ಏನು, ಯಾವ ಆಧಾರದ ಮೇಲೆ ತಕ್ಕೊಳ್ಳಿ? ಇವರು ಹೇಳೋದು ಕರೆಕ್ಟೇ, ಕನ್ನಡ ನಾವು ಕನ್ನಡಕ್ಕೆ ಹೋರಾಟ ಮಾಡಿದ್ವಿ, ಬಾವುಟಾಯ್ತು. ಆದರೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದಾಗ ಬಹಳ ಜಾಣತನದಿಂದ ಪಬ್ಲಿಕ್ ಪ್ರಾಪರ್ಟಿ ಲಾಸ್ ಅಥವಾ ಸಾರ್ವಜನಿಕ ಕೆಲಸಗಳಿಗೆ ಅಡ್ಡಿ ಈ ತರ ಮಾಡಿದ್ದಾರೆ. ಇದನ್ನ ಕಾನೂನು ಕೈಗೆತ್ತಿಕೊಂಡಿದ್ದಾರೆ ಇತ್ಯಾದಿ. ಇದನ್ನ ಕುಳಿತುಕೊಂಡು ಬರೀ ನಮ್ಮಲ್ಲಿ ಪೊಲೀಸ್ ಕೇಸ್ ಏನಿದೆ ಅದರ ಆಧಾರದ ಮೇಲೆ ಕೇಸ್ ತಗೊಳಕ್ಕಾಗಲ್ಲ. ಆದ್ದರಿಂದ ಅದನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರು ಕೇಸ್ ಹಾಕಿಸಿಕೊಂಡಿದ್ದಾರೋ ಅವರು ಒಟ್ಟಿಗೆ ಸೇರಿ ಅದರ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡು ಸರ್ಕಾರಕ್ಕೆ ಕಳಿಸಬೇಕು. ಸರ್ಕಾರ ಮೇಲೆ ಅದರ ಬಗ್ಗೆ ಅವರ ಪರವಾದ, ಹೋರಾಟಗಾರರ ಪರವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತದೆ. ಹಾಗಾಗಿ ಇವತ್ತಿನ ಮುಖ್ಯ ತೀರ್ಮಾನ ಎನ್ನುವಂಥದ್ದು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಅಂತ ಪಟ್ಟಿ, ಯಾರ ಮೇಲೆ ಕೇಸ್ ಇದೆ ಪಟ್ಟಿಯನ್ನು ನಮಗೆ ಕಳಿಸಿಕೊಡಬೇಕು ಅಂತ ಹೇಳಿದ್ದೇವೆ. ಒಂದು 2 ಪಟ್ಟಿ, ಒಂದು 2 ಹೆಸರು ಆಗಲಿ ಬಂತು ನಮ್ಮ ಕೈಗೆ. ಉಳಿದಿದ್ದನ್ನು ಅವರು ಮಾಡಿ ಕೊಡ್ತಾರೆ. ಇದು 2ನೇದು.